ರಾಜ್ಯದಾಸೆ ನನಗೇಕೆ ಗುರುಗಳೇ? ಏನಂದೆ ನಲರಾಜ? ನಿನ್ನ ತಂದೆ? ಓಹೋ, ಹೌದೌದು. ಹಾಗಲ್ಲ, ಆ ಮಾತು ತಡವರಿಸ್ತಾ ಇದೆ. ಅರಿಯದ ಮಕ್ಕಳು ನನ್ನ ತಂದೆ ಇನ್ನೂ ಇದ್ದಾರೆ ಅಂತ ತಿಳ್ಕೊಂಡಿದ್ದಾನೆ ಆ ನಲರಾಜ. ಆದರೆ ಸತ್ಯವನ್ನು ಹೇಳಬೇಕಾಗತ್ತೆ. ಪ್ರೌಢಾವಸ್ಥೆಯಲ್ಲಿದ್ದಾನೆ ಮಹಾರಾಜ ನಲರಾಜ. ಈಗ ಹೇಳದಿದ್ರೆ ಬಿಡ್ಬೇಕಲ್ಲ. ಅಪ್ಪ, ತಂದೆ ತಾಯಿಗಳಾರು ನಿಮಗಿಲ್ಲ ರಾಜ, ನೀವಿಬ್ಬರು ತಬ್ಬಲಿ ಮಕ್ಕಳೋ ರಾಜ. ನಿಮ್ಮಂತ ಮುಗ್ಧ ಮಕ್ಕಳಿಗೆ ನಾನು ಇದುವರೆಗೂ ಸುಳ್ಳನ್ನು ಹೇಳಿ ನಿಮ್ಮನ್ನು ಇಲ್ಲಿವರೆಗೂ ಕರ್ಕ ಬಂದೆ. ನೀನಂದುಕೊಂಡ ಹಾಗೆ ನಿಮಗೆ ಯಾವ ತಂದೆ ತಾಯಿ ಇಬ್ಬರು ನೀವಿಲ್ಲಪ್ಪ. ತಾತ ವೀರಾವೇಶದಲ್ಲಿ ರಣರಂಗದಲ್ಲಿ ಹೋರಾಡುವಾಗ ಮೋಸಗಾರ ನಿಮ್ಮ ತಂದೆಯನ್ನ ಕೊಂದುಬಿಟ್ರು ನಲರಾಜ. ಪತಿ ಇಲ್ಲದ ಮೇಲೆ ಕೃತಿಯೊಳಗೆ ನಾನೇಕೆ ಬದುಕಬೇಕು ಅಂತ. ನಿನ್ನ ತಾಯಿ ಸಹಗಮನವಾದಳೋ, ನೀವಿಬ್ಬರು ತಬ್ಬಲಿ ಎಂದ ಒಡನೆಯೇ ಹೇ ಪರಮಾತ್ಮ ಶಿವನೇ, ತಂದೆ ತಾಯಿಗಳಿಲ್ಲದ ತಬ್ಬಲಿ ಮಕ್ಕಳನ್ನಾಗಿ ಮಾಡಿ ನಮ್ಮನ್ನು ಬಿಟ್ಟು ಹೊರಟು ಹೋದ್ರಪ್ಪ. ಕುಳಿತುಕ ಬಿಟ್ಟ ನಲರಾಜ ಸಂತೈಸ್ತಾ ಇದ್ದಾನೆ. ಮಂತ್ರಿ, ಅಳಬೇಡಪ್ಪ, ಅಳಬೇಡ. ಮನಸ್ಸಿಗೆ ಧೈರ್ಯವನ್ನು ತಂದುಕೋ. ತಬ್ಬಲಿಯಾದ ಮಕ್ಕಳಿಗೆ ಏನ್ ನೋವಿದೆ ಅಂತ ನಾನು ತಿಳ್ಕೊಂಡಿದ್ದೀನಿ. ಹೇಳು, ಈ ರಾಜ್ಯಕ್ಕೆ ಅಧಿಪತಿಯಾಗಿ ಪ್ರಜೆಗಳನ್ನು ಕಾಪಾಡು. ನಲರಾಜ ಹೇಳ್ತೇನೆ, ತಾತ ನನ್ನದೊಂದು ಮಾತು. ಏನಪ್ಪ? ಈ ಮಾತ ನನ್ನ ತಂಗಿಗೆ ಹೇಳದಿರೋ ತಾತ. ಯಾಕಯ್ಯ? ನಾನು ತಪ್ಪಲಿ ಅಂತಕ್ಕಂಥ ವಿಚಾರವನ್ನು ತಡ್ಕೊಳ್ಳೋ ಶಕ್ತಿ ಅವಳಿಗೆ ಇಲ್ಲ ತಾತ. ನನ್ನ ತಂಗಿ ಮೃದು ಮನಸ್ಸಿನವಳು, ಏನನ್ನು ಅರಿಯದವಳು. ಅವಳಿಗೆ ಈ ತಬ್ಬಲಿ ಅಂತಕ್ಕಂಥ ವಿಚಾರ ಹೇಳ್ಬಿಟ್ರೆ ಅವಳು ತಡ್ಕೊಳ್ಳಲ್ಲ ತಾತ. ನಿನ್ನ ಇಚ್ಛೆ ಅಂತ ಆಗ್ಲಪ್ಪ. ಆ ತಬ್ಬಲಿ ಎಂಬ ವಿಚಾರವನ್ನ ನಲತಂಗಾದೇವಿ ಹೇಳದೆ ಹೋದ್ರು. ನಲರಾಜನಿಗೆ ಶುಭ ಮುಹೂರ್ತ, ಶುಭ ನಕ್ಷತ್ರದಲ್ಲಿ ಆ ಪಟ್ಟಣವನ್ನೆಲ್ಲ ಅಲಂಕಾರ ಮಾಡಿ ಹಲವಾರು ಕವಿಗಳು, ವಿದ್ಯಾವಂತರು, ಕೀರ್ತನ ಕಲಾ ವಿಶಾರದರು, ಇಂಥ ಮಹಾನುಭಾವರೆಲ್ಲರನ್ನು ಕರೆಸಿಕೊಂಡು ಪಟ್ಟಾಭಿಷೇಕಕ್ಕೆ ಸಿದ್ಧವನ್ನು ಮಾಡಿ ಪಟ್ಟವನ್ನು ಕಟ್ಟಿಬಿಟ್ರು. ಕಾಂಬೋಜ ದೇಶದ ಚಂದ್ರಶೇಖರ ಮಹಾರಾಜನ ಮಗಳಾದ ಲಲಿತೆ ಎಂಬ ಕನ್ಯಾರತ್ವವನ್ನು ತಂದು ಮಹಾಮಂತ್ರಿಗಳು ಲಗ್ನವನ್ನು ಮಾಡಿಬಿಟ್ರು. ಆ ಸತಿಯಿಂದೊಡಗೂಡಿ ಯಾವ ಮಹಾನುಭಾವ ನಲರಾಜ ರತಿ ಕ್ರೀಡೆಗಳಿಂದ ರಮಿಸುತ್ತಾ ಹಾಯಾಗಿ ರಾಜ್ಯಭಾರವನ್ನು ಮಾಡುತ್ತಾ ಇದ್ದಾನೆ. ಹೀಗೆ ಕಾಲ ಕಳೀತಿದೆಯಂತೆ. ಒಂದಾನೊಂದು ದಿವಸ ಸಿಂಹಾಸನಾಧೀಶನ ಕುಳಿತಿದ್ದಾನೆ ನಲರಾಜ. ಪಕ್ಕದಲ್ಲಿ ಮಹಾಮಂತ್ರಿಗಳು, ಈ ಕಡೆ ಸೇನಾಪತಿಗಳು, ಈ ಕಡೆ ಮಹಾನುಭಾವರು, ಪಂಡಿತೋತ್ತಮರು, ಜ್ಞಾನಿಗಳು, ತಿಳಿದಂಥವರು ತುಂಬಿ ತುಳುಕಾಡ್ತಕ್ಕಂಥ ಸಭೆ. ಯಾವ ನಲರಾಜ ಮಂತ್ರಿಯನ್ನ ಒಂದು ಪ್ರಶ್ನೆ ಕೇಳ್ತೇನೆ, ತಾತ. ಏನಪ್ಪ ಮಹಾರಾಜ? 16 ತುಂಬಿದ ಅರೆಯದ ಹೆಣ್ಣು, 16 ತುಂಬಿದ ಅರೆಯದ ಹೆಣ್ಣು, ಅರಮನೆಯೊಳಗಿರೆ ಹುಟ್ಟಿದ ಮನೆಗೆ ದೋಷವೆಂಬುದು ಸತ್ಯವೇ ತಾತ? ನಿಮ್ಮಂತ ಜ್ಞಾನಿಗಳು ತಿಳಿದಂಥವ್ರು ಹೇಳ್ತಾರೆ, ಪ್ರಾಪ್ತ ವಯಸ್ಸಿಗೆ ಬಂದಂತ ಹೆಣ್ಣು ತಂದೆ ಮನೆಯಲ್ಲಿ ಉಳ್ಕೊಬಿಟ್ರೆ ಆ ಹುಟ್ಟಿದ ಮನೆಗೆ ದೋಷ ಅಂತ ಶಾಸ್ತ್ರಕಾರ ಹೇಳ್ತಾರೆ. ಇದು ನಿಜವೇ ತಾತ? ನಿಜ ಮಹಾರಾಜ. ಎಷ್ಟೇ ಸಿರಿವಂತರಾದರೂ
ಎಷ್ಟೇ ಐಶ್ವರ್ಯವ ತುಂಬಿದ್ರು ಯಾವತ್ತಾದರೂ ಒಂದಲ್ಲ ಒಂದು ದಿನ ತನ್ನ ಗಂಡನ ಮನೆ ಸೇರಿದಾಗಲೇ ಆ ಹೆಣ್ಣಿಗೆ ಮುಕ್ತಿ. ಆ ಹುಟ್ಟಿದ ಮನೆಯಲ್ಲಿ ಇದ್ದು ಬಿಟ್ರೆ ಹುಟ್ಟಿದ ಮನೆಗೆ ದೋಷ. ಇದು ಸತ್ಯ ತಾತ. ಹಾಗೆಂದ ಮೇಲೆ ನಮ್ಮ ನಲ್ಲತಂಗಾದೇವಿ ಪ್ರಾಪ್ತ ವಯಸ್ಕಳಾಗಿದ್ದಾಳೆ. ಅವಳ ಮದುವೆ ವಿಚಾರವನ್ನು ನೀವು ಯಾಕೆ ಮಾತಾಡ್ತಾ ಇಲ್ವಲ್ಲ? ಮಂತ್ರಿಗಳು ಹೇಳ್ತೀರೇ ಏನಯ್ಯ ಮಹಾರಾಜ, ಆ ಮಾತು ನಿನ್ನ ಬಾಯಿಂದ ಬರಲಿ ಅಂತ ನಾನು ಇದುವರೆಗೂ ಕಾಯ್ತಾ ಇದ್ದೆ ವಿನಃ ನಾನು ಮದುವೆಗೆ ಏರ್ಪಾಟು ಮಾಡಬಾರ್ದು ಅಂತಲ್ಲ. ನೀನು ಒಪ್ಪಿಗೆಯನ್ನು ಕೊಟ್ಟದ್ದೇ ಆದ್ರೆ ಇದೋ ಇವತ್ತೇ ಈ ದಿನವೇ ಈ ಗಳಿಗೆಯಲ್ಲೇ ನಾನು ಹೊರಟೆ. ಯಾವ ಯಾವ ದೇಶದ ಮಹಾರಾಜರ ಭಾವಚಿತ್ರವನ್ನು ತರಬೇಕು ಹೇಳು, ಯಾವ ಯಾವ ದೇಶದ ಮಹಾರಾಜರ ವಿಚಾರವನ್ನು ತಿಳ್ಕೊಬರಕ್ಕೆ ಹೇಳು, ನಾನು ಸಿದ್ಧತೆಯನ್ನು ಮಾಡ್ತೇನೆ. ಹಾಗಾಗಿ ಹೋಗ್ತಾತ ಆಯಾಯ ದೇಶದ ಮಹಾರಾಜರ ಯುವರಾಜರ ಭಾವಚಿತ್ರಗಳನ್ನು ತೆಗೆದುಕೊಂಡು ನನ್ನ ತಂಗಿಯ ಮುಂದಿಡು. ಅವಳಿಗೆ ಮದುವೆ ವಿಚಾರವನ್ನು ತಿಳಿಸೋಣ, ವಿವಾಹದ ವಿಚಾರವನ್ನ ಆಕೆಗೆ ಮುಟ್ಟಿಸೋಣ ಅಂತ ಹೇಳಿ ಮಂತ್ರಿಗಳನ್ನು ಕಳಿಸಿದ್ದಾರೆ. ಮಂತ್ರಿಗಳು ಹೊರಟು ಬಿಟ್ರು. ಎಲ್ಲ ದೇಶವು ಸುತ್ತಾಡಿಕೊಂಡು ಆಯಾಯ ದೇಶದ ಯುವರಾಜರ ಭಾವಚಿತ್ರವನ್ನು ತಗೊಂಡು, ಯಾಕೆಂದ್ರೆ ಒಂದು ಹೆಣ್ಣು ತರಬೇಕಾದ್ರೆ ಸಾಯಿಸ್ಬಿಟ್ಟಾಯ್ತು. ಸ್ವಾಮಿ ಕೆಟ್ಟವ್ರು ಇರಬೇಕು. ಯಾಕೆಂದ್ರೆ ನಿಂದಕರಿರಬೇಕಿರಬೇಕಯ್ಯ. ನಿಂದಕರಿದ್ದರೆ ಹಂದಿ ಇದ್ದ ಕೇರಿ ಹ್ಯಾಂಗೆ ಶುದ್ಧಿಯಾಗುವುದೋ ಹಾಗೆ ನಿಂದನಕರು ನಿಂದನೆ ಎಂಬ ಮಲವ ತಿಂದು ಪೋಪರೆಯ ಅಂದ್ರು ಪುರಂದರದಾಸರು. ನಿಂದಕರಿರ್ಬೇಕಂತೆ. ನಮ್ಮನ್ನು ಬೈಯೋರು, ನಮ್ಮನ್ನು ಆಡ್ಕೊಳ್ಳೋರು ಹಾಗೆಷ್ಟು ಪಕ್ಕದಲ್ಲಿದ್ರೆ ನಮಗೆ ಛಲ ಬರುತ್ತೆ, ಅವರು ನಮಗೆ ದಾರಿ ತೋರಿಸ್ಕೊಟ್ಟಂಗಾಗುತ್ತೆ. ಹಂದಿರೋ ಕೇರಿ ಹೆಂಗ್ ಶುದ್ಧಿ ಆಗುತ್ತೆ, ಎಲ್ಲ ತಿನ್ಕೊಂಡು ಹೋಗುತ್ತೆ. ಹಾಗೆ ಆ ನಿಂದನೆ ಎಂಬ ಮಲವನ್ನ ನಮ್ಮ ವೈರಿಗಳು ತಿನ್ಕೊಂಡು ಹೋಗ್ತಾರೆ ಅಂದ್ರೆ ನಿಂದಕರಿರಬೇಕು. ಇಲ್ಲಿ ಯಾವ ಮಹಾನುಭಾವನಾರ್ಥಕ್ಕಂತ ಆ ಮಂತ್ರಿಗಳು ಎಲ್ಲಾ ದೇಶದ ಮಹಾರಾಜರ ಭಾವಚಿತ್ರವನ್ನು ತಂದು ನಲ್ಲತಂಗಾದೇವಿ ಮುಂದಿಟ್ರು. ಒಡಮ ಈತ ಗುರ್ಜರದವನು, ಈತ ನೇಪಾಳದವನು, ಈತ ಬಂಗಾಳದವನು, ಈತ ಕಳಿಂಗದವನು, ನಿನಗೆ ಯಾವ ಮಹಾರಾಜ ಬೇಕು ನೋಡ್ತಾಯಿ. ಒಂದೊಂದು ನೋಡ್ತಾಳೆ, ತೆಗೆದು ಪಕ್ಕಕ್ಕೆ ಇಡ್ತಾಳೆ, ಒಂದೊಂದು ನೋಡ್ತಾಳೆ, ತೆಗೆದು ಪಕ್ಕಕ್ಕೆ ಇಡ್ತಾಳೆ. ಮಂತ್ರಿಗೂ ಸ್ವಲ್ಪ ಸಿಟ್ಟು ಬತ್ತು. ಅವನು ದೇಶಾತಿರಿಗೆ ಬಂದಿದ್ನಲ್ಲ. ಅಲ್ಲ ಕಣಮ್ಮ, ನೀನು ನೋಡಿದ ಭಾವಚಿತ್ರ ತೆಗೆದು ಪಕ್ಕಕ್ಕೆ ಇಡ್ತಾರೆ, ನಾನಿನ್ ಯಾವ ಗಂಡು ತಂದು ತೋರಿಸ್ಲಿ. ತಾತ, ಇಂತಹ ಪುರುಷರನ್ನ ಕೈ ಹಿಡಿದು ಹೆಣ್ಣು ಮಕ್ಕಳು ಕಣ್ಣಲ್ಲಿ ನೀರು ಹಾಕೋದಕ್ಕಿಂತ ತಂದೆ ತಾಯಿಯ ಸೇವೆ ಮಾಡಿಕೊಂಡು ತಂದೆ ಮನೆಯಲ್ಲಿರುವುದು ಉಳಿತಲ್ಲವೇ? ಏನು ಹೇಳ್ತಾ ಇದೆಯಮ್ಮ? ನಾನು ಒಪ್ಪಿದ ಪುರುಷನಿಗೆ ನನ್ನನ್ನು ಕೊಟ್ಟು ಲಗ್ನ ಮಾಡಿ ಲಗ್ನ ಆಗ್ತಿಲ್ಲ, ನನಗೆ ಲಗ್ನ ಬೇಡ. ನಿನ್ನಿಚ್ಛ ತಾಯಿ. ಏಕೆಂದ್ರೆ ಈ ಹೆಣ್ಮಕ್ಳಿಗೆ ಇಂದ್ರಿಯ ಏನು ಹೇಳಬಾರ್ದು. ಇವತ್ತು ನಾವು ನೋಡ್ತಾ ಇದ್ದೀವಿ ಸಮಾಜದಲ್ಲಿ, ಅಪ್ಪನೂ ಇಲ್ಲ ಅಮ್ಮನೂ ಇಲ್ಲ ಲೆಕ್ಕಕ್ಕೆ. ಬ್ಯಾಡಿ, ನಮ್ಮ ಸುದ್ದಿ ನಿಮಗೆ ಬ್ಯಾಡಿ, ಟಾಟಾ. ಮಮ್ಮಿ ನಿಂದು ಬುದ್ಧಿ ಕಮ್ಮಿ, ಬಿಟ್ಬಿಡಿ ಅನ್ನೋ ಕಾಲ ತಗೊಂಡ್ಬಿಟ್ಟಿದೆ. ಇಲ್ಲಿ ಅಲ್ಲ, ಇಲ್ಲೆಲ್ಲ ನಾನು ಮಾಗಡಿ ತಾಲೂಕಲ್ಲಿ ಒಳ್ಳೆ ಜನ, ಇದು ಬೇರೆ ಕಡೆ ವಿಚಾರ. ಈ ಕಡೆ ಏನಾಗಿದೆ ಎಂದರೆ, ಕಾಶಿಪಟ್ಟಣದ ಅರಸನಾಗತಕ್ಕಂಥ ವಿಜೇಂದ್ರ ಭೂಪ ಎಂಬಂತ ಮಹಾರಾಜ ತನಗೆ ಯೋಗ್ಯಳಾದ ಅನುರೂಪಳಾದ ಕನ್ನಿಕೆ ದೊರಕದಿರುವಾಗ ಎಲ್ಲ ದೇಶವನ್ನು ಸುತ್ತಾಡಿಕೊಂಡು ಈ ತಾಮಲಿಂದ ಪಟ್ಟಣದ ದ್ವಾರ ಭಾಗವನ್ನು ಕುಳಿತಿದ್ದಾರೆ, ವಿಶ್ರಾಂತಿ ಪಡಿತಾ ಇದ್ದಾರೆ. ಆ ಕಡೆಯಿಂದ ಮಂತ್ರಿಗಳು ಬಂದರು, ನೋಡಿ ಸಮಯಕ್ಕೆ ಬಂದರು. ಹೌದೇ, ಮಂತ್ರಿಗಳು ಕೈ ಮುಗಿತಾರೆ. ಏನಿವನ ರೂಪ, ಉತ್ತರೇಂದ್ರಿಯನ್ನ ಇಂಥವ್ರು, ಏನು ಅವರ ಗಾಂಭೀರ್ಯ, ಇವ್ರು ಯಾರೋ ರಾಜೇ ಇರಬೇಕು. ಸ್ವಾಮಿ, ಎಲ್ಲಿಂದ ಬಂದಿರಿ, ಇಲ್ಲಿ ಯಾಕೆ ಕುಂತೀರಿ, ಎಲ್ಲಿಂದ ಬಂದಿರಿ, ಇಲ್ಲಿ ಯಾಕೆ ಲೋಲಾರೆ ನಿಮ್ಮಯ ಲೋಲಾರೆ ಕುಲ ಪೀಳಿಯದ ಅಯ್ಯ ಅಯ್ಯ
ಮುಂದೆ ಎಲ್ಲಿಗೋಗ್ತಾ ಇದ್ದೀರಾ? ನಿಮ್ಮ ಊರು ಯಾವುದು? ನಿಮ್ಮ ಹೆಸರೇನು? ಇಲ್ಲಿ ಕುಳಿತಿರಲು ಕಾರಣವೇನು ಅಂದಾಗ ಮಹಾರಾಜ ಹೇಳ್ತಾನೆ, ತಮಲಿಂದ ಪುರದ ಮಂತ್ರಿ ಕೇಳೈ ಕಾಶಿ ಪಟ್ಟಣವೇ ನನ್ನ ರಾಜ್ಯ, ಕರೆವರನ್ನ ವಿಜಯ ಚಿಮ್ಮನೆನುತ ಮಂತ್ರಿ, ಕಾಶೀಪಟ್ಟಣ ನನ್ನ ರಾಜ್ಯ. ನಾನು ಓರ್ವನೇ ಸುಪುತ್ರ. ಓರ್ವ ಕನ್ನಿಕೆಗಾಗಿ ದೇಶ ದೇಶಾಂತರವನ್ನು ಹುಡುಕಾಡಿಕೊಂಡು ಹೀಗೆ ಈ ಮಾರ್ಗವಾಗಿ ಬಂದೆ. ಇಲ್ಲಿ ಆಯಾಸವಾದಲ್ಲಿ ಕುಳಿತಿದ್ದೀನಿ. ನನ್ನನ್ನ ವಿಜಯ ಸಿಂಹ ಅಂತ ಕರೀತಾರೆ. ಇವರ ನಡೆ ನುಡಿ ಗಾಂಭೀರ್ಯವನ್ನು ನೋಡ್ತಾ ಇದ್ದರೆ ನಮ್ಮ ಮಹಾತಾಯಿ ನಲ್ಲತಂಗಾದೇವಿ ಇವರಿಗಿಂತ ಗಂಡಬೇಕೆ. ಸ್ವಾಮಿ, ತಾವು ಒಪ್ಪುವುದಾದ್ರೆ ನೀವು ನಮ್ಮ ಅರಮನೆಗೆ ದಯ ಮಾಡಿಸ್ಬೋದಲ್ಲ, ಧಾರಾಳವಾಗಿ ನಡೆಯಿರಿ ಅಂತ ಹೇಳಿ ಯಾವ ಮಂತ್ರಿಗಳು ಕರೆತಂದು ಮಹಾರಾಜನ ಎದುರಿನಲ್ಲಿ ಕುಳ್ಳಿರಿಸಿದ್ದಾರೆ. ಆ ರಾಜಸ್ಥಾನದಲ್ಲಿ ಏನು ರೂಪು, ಏನು ಲಾವಣ್ಯ, ಏನು ಗಾಂಭೀರ್ಯ. ಆ ಗಾಂಭೀರ್ಯ ಗುಣವನ್ನು ನೋಡಿ ಮಹಾರಾಜನು ಕೂಡ ಬೆರಗಾದ. ಮಂತ್ರಿಗಳೇ ನೋಡಿ ಸ್ವಾಮಿ, ನಮ್ಮ ನಲ್ಲತಂಗಾರಿ ಒಪ್ಪೋರಾದ್ರೆ ಇವರಿಗೆ ಕೊಟ್ಟು ಲಗ್ನ ಮಾಡೋಣ. ಕಾಶೀಪಟ್ಟಣವಂತೆ ಓರನೇ ಸುಪುತ್ರ ಮಹಾರಾಜ, ಇವರಿಗಿಂತ ವರ ಬೇಕೆ? ಕರ್ಸ್ಬಿಡಿ ಅಂಗ್ರಿ ಅರ್ನ ನಲ್ಲತಂಗಾರಿಯವರಿಗೆ ಕರೆಸಿ. ಯಾವ ಮಹತಾಯಿ ಮುಡಿ ತುಂಬ ಮಲ್ಲಿಗೆ ಹೂವನ್ನು ಮುಡಿಕೊಂಡು ಹಣೆ ತುಂಬ ಅರಿಶಿನ ಕುಂಕುಮ, ಜರತಾರಿ ಸೀರೆ, ಆ ಹಂಸೆ, ಹೆಣ್ಮಕ್ಳು ಏನ್ ಹೇಳ್ತಾರೆ, ಹಂಸೆಯಂತೆ ನಡೆಯುಳ್ಳವಳು, ಹಂಸನಂದಿನಿ. ಹೆಣ್ಣುಮಕ್ಕಳಿಗೆ ಆ ನಡೆ ತಿಂಡಿಗಿರಿ ಚೆನ್ನಾಗಿರ್ಬೇಕಂತೆ. ಯಾರ ಗಣ್ಣೋರು ಬಂದ್ಬಿಟ್ರಿ ಏನಿಲ್ಲ, ಉದ್ದಕ್ಕೆ ಒಂದೇ ಇಕ್ಕ ಬಿಡ್ತಾರೆ. ಎಂಥದ್ದು ಬದ್ರ ಅಪರೂಪಕ್ಕೆ ಸೀರೆ ಉಡಿಸ್ಬಿಟ್ರೆ ಹೆಂಗ್ ಓಡಾಡ್ಬೇಕು ಅಂತ ಗೊತ್ತಾಗಲ್ಲ. ಆ ನಡೆ ಚೆನ್ನಾಗಿರ್ಬೇಕು. ಹಂಸೆಯಂತೆ ನಡೆಯುತ್ತಾ ನಸುನಗುತ್ತ ಬಂದು ನೋಡ್ತಾಳಂತೆ. ಓರ್ ಗಣ್ಣಿನಳಿ ನೋಡಿದಳೋ ರಾಜನ, ಇವನೇ ಇಂದ್ರನೋ ದೇವೇಂದ್ರನೋ ನಾರುದನರಿಯ ನಾನೊಂದನರಿಯೇ ಇಂಥವನ್ನ ನಾನು ಎಲ್ಲೂ ನೋಡಿಲ್ಲ. ಇವನಿಂದ್ರನೇ, ಚಂದ್ರನೇ, ದೇವೇಂದ್ರನೇ ಅಥವಾ ಸೂರ್ಯ ಚಂದ್ರಲ್ಲಿ ಯಾರಾದ್ರೂ ಒಬ್ಬನಾಗಿರಬಹುದು. ನಸುನಗುತ್ತಾ ತಲೆ ಬಗ್ಗಿಸಿಕೊಂಡು ನಲ್ಲತಂಗ ಒಳಗಡೆ ಹೋಗ್ತಾಳೆ. ಆಗ ಮಹಾಮಂತ್ರಿಗಳು ಹೇಳ್ತಾರೆ, ಮದುವೆಗೆ ಸಕಲ ಸಿದ್ಧತೆ ಮಾಡ್ಕೊ ಮಹಾರಾಜ. ತಾತ ಏನ್ ಹೇಳ್ತಾ ಇದ್ರ? ನನ್ನ ತಂಗಿ ಒಪ್ಪಲೇ ಇಲ್ವಲ್ಲ. ಅಪ್ಪ, ಹೆಣ್ಮಕ್ಳ ವಿಚಾರ ನಿನಗೆ ಇನ್ನೂ ಗೊತ್ತಿಲ್ಲ. ಸ್ವಲ್ಪ ಬಿಡಿಸಿ ಹೇಳಿ ತಾತ ಹೇಗೆ ಅಂತ. ಅಲ್ಲ ಕಣಯ್ಯ, ಹೊಸ ಪಂಚಾಂಗ ಹುಟ್ಟಿದ್ಮೇಲೆ ತಾಯಿ ಇನ್ನೇನು ಓದ್ ಮುಗೀತ ನಿಂದು. ಹೊಸ ಪಂಚಾಂಗ ಬಂದ್ಮೇಲೆ ಅದೇ ಮೊದಲು ನೋಡಿದ್ವಲ್ಲ ಹುಡುಗ, ಮದುವೆ ಮಾಡೋಣ ಅಂತ ಇದ್ದೀವಿ, ಆಯ್ತು ಏನವ ಅಂದ್ರೆ ಅಂತಾರ. ಹೋಗಪ್ಪ, ನನಗೆ ಈಗಲೇ ಯಾಕೆ ಲಗ್ನ 30 ವರ್ಷ ಆದ್ರೂ ಹಂಗೆ ವಾಲಾಡ್ತಾರೆ. ಆದ್ರೆ ಯಾವ ಪುರುಷನನ್ನು ನೋಡಿದ ತಕ್ಷಣ ಹೆಣ್ಣಿನ ಕೆನ್ನೆ ಕೆಂಪಾಗಿ ಮುಗುಳ್ನಗುತ್ತಳೋ ಆಗ ಆ ಪುರುಷನ ಮೇಲೆ ಅವಳಿಗೆ ಇಚ್ಛೆ ಇದೆ ಅಂತ ಮಹಾರಾಜ. ಅದಕ್ಕೋಸ್ಕರ ನಾನು ಮಾತನ್ನು ಹೇಳಿದೆ, ಹೆಣ್ಣಿನ ವಿಚಾರ ಅಪಾರವಾಗಿದೆ, ನೀನು ಸಕಲ ಸಿದ್ಧತೆಯನ್ನು ಮಾಡಿಕೊ ಮಹಾರಾಜ. ತಮ್ಮೊಪ್ಪಿಗೆ ಧಾರಾಳವಾಗಿ ಆಗ್ಬೇಕು ಸ್ವಾಮಿ. ನನ್ನ ರಾಜ್ಯದಲ್ಲಿ ತಂದೆ ತಾಯಿ ಬಂಧು ಬಳಗ ಮಂತ್ರಿ ಮಾಗದರೆ ಎಲ್ಲರಿಗೂ ವಿಚಾರವನ್ನು ಮುಟ್ಟಿಸಿ ಲಗ್ನವನ್ನು ತೀರ್ಮಾನ ಮಾಡೋಣ.
ಇನ್ನು 15 ದಿವಸಕ್ಕೆ ಮದುವೆ. ಸಕಲ ಸಿದ್ಧತೆ ಆಗ್ತಾ ಇದೆ. ನಲ್ಲತಂಗಾದೇವಿ ಮದುವೆ ವಿಜೇಂದ್ರ ಭೂಪ ಮಹಾರಾಜನೊಡನೆ ಆನಂದವಾಗಿ ನಡೀತಾ ಇದೆ. ಓ ಜನಗಳ ಚಪ್ರಾಕ್ಸಿದ್ದಾನೆ ಮಹಾರಾಜ. ಈಗೆಲ್ಲ ಮದುವೆ ಅಂದ್ರೆ ಬಾರಿ ಸಿಂಪಲ್. ಚಪ್ಪದ ಊಟ ಕೊಟ್ರೆ ದಾರಿ ಊಟ ಸಮರ್ಪಯಾಮಿ, ದಾರಿ ಊಟ ಕೊಟ್ರೆ ಚಪ್ಪದ ಊಟವೇ ಸಮರ್ಪಯಾಮಿ. 8 ದಿವಸ ಮದುವೆ ಮಾಡೋರಂತೆ. ಚಪ್ಪುರ ಶಾಸ್ತ್ರನೇ ಒಂದಿನ, ಅರ್ಶಶಾಸ್ತ್ರನೇ ಒಂದಿನ, ಭತ್ತ ಶಾಸ್ತ್ರನೇ ಒಂದಿನ, ಕಂಕಣ ಬಳೆ ಶಾಸ್ತ್ರನೇ ಒಂದಿನ, ದಾರಾ ಮುಹೂರ್ತನೇ, ಈ ರೀತಿಯಾಗಿ 8 ದಿವಸ ಮದುವೆ. ಆ ಮದುವೆಯಲ್ಲಿ ಅಂದರೆ ಎಷ್ಟು ಆನಂದ, ಆ ಶೋಭಾನೆ, ಆ ಬೀಗ್ತಿಯನ್ನು ತೀಕ್ಸೋದು, ಆ ಬೀಗರನ್ನು ನೋಡಿ ಒಂದು ಹಾಡು ಹೇಳೋದು, ಇದೊಂದು ಸಂಭ್ರಮ. ಅಂಥ ಹಾಡನ್ನು ಹಾಡೋರು, ಅಂತಹ ಮದುವೆಯಲ್ಲಿ ನಡೀತಾ ಇದೆ. ಏನು ಮಹಾರಾಜ ಉಲ್ಲಾಸದಿಂದ ಆ ಕಡೆಯಿಂದ ಈ ಕಡೆ, ಈ ಕಡೆಗೆ ಆ ಕಡೆ ಓಡಾಡ್ತಾ ಇದ್ದಾನೆ ನರರಾಜ. ಮಂತ್ರಿಗಳು ತನ್ನ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದಾರೆ. ರಾಜರು ಬಂದು ಬಿಡಾರದಲ್ಲಿ ಲುಕ್ಕೋತಾ ಇದ್ದಾರೆ. ಬ್ರಾಹ್ಮಣೋತ್ತಮರು ದಾನ ಧರ್ಮಕ್ಕಾಗಿ ಸಾಲುಗಟ್ಟಿ ನಿಂತಿದ್ದಾರೆ. ಯಾವ ಬ್ರಾಹ್ಮಣೋತ್ತಮರು ಮುಂದೆ ನಿಂತಿರು, ಎಲ್ಲಯ್ಯ ವರ ಈ ಕಡೆ ನಿಲ್ಲಲಿ, ವಧು ಈ ಕಡೆ ಬರಲಿ, ಎಲ್ಲಿ ನೀವು ಮಾಂಗಲ್ಯ ಹಿಡ್ಕೊಡ್ರಿ. ರಾವ್ ಕಾಲ ಪ್ರಾಪ್ತವಾಯಿತು. ವಾದ್ಯದಲ್ಲಿ ಏನ್ ಮಾಡ್ತಾ ಇದ್ರಿ? ಬರ್ರಿ, ಮಾಂಗಲ್ಯಂ ತಂತು ನಾನೇ ನಾಮ ಜೀವನ ಏತುನಃ ಕಚ್ಚೆ ಬಂದಾಮೀಶ್ವ ಏತ್ವ ಮಾಂಗಲ್ಯ ಧಾರಣೆ ಆಗೋಯ್ತು. ಅಕ್ಷತೆ ಹಾಕ್ಬಿಟ್ರು. ಹಸೆ ಮನೆ ಮೇಲೆ ಕೂತವ್ರೀಗ. ಮಹಾರಾಜ ನಲರಾಜ ಆ ತಂಗಿ ಮುಖ ನೋಡ್ತಾನೆ. ಹಣೆಯಲ್ಲಿ ಬಾಸಿಂಗ, ಕೆನ್ನೆ ತುಂಬ ಅರಿಶಿನ, ಹಣೆ ತುಂಬ ಕುಂಕುಮ, ಜರತಾರಿ ಸೀರೆ, ಪೈಟಾಣಿ ಕುಪ್ಪಸ, ಕಡಗ, ಕಾಲಂದಿಗೆ, ವಜ್ರದ ಢಾಬು, ಈ ಎಲ್ಲ ಒಡವೆಗಳನ್ನು ಧರಿಸೋದಕ್ಕೆ ಮಹಾಲಕ್ಷ್ಮಿ ಕಣ್ಣಂಗೆ ಕಾಣ್ತಾ ಇದ್ದಾಳೆ. ನಲರಾಜನಿಗೆ ಎಲ್ಲಿಲ್ಲದ ದುಃಖ. ಎತ್ತವ್ವ ಇದ್ದರೆ ಎಷ್ಟು ಸಂತೋಷವಾಗಿ ಕಳಿಸ್ಕೊಡ್ತಾ ಇದ್ಲು, ನಮ್ಮವ್ವ ಇದ್ದರೆ ಎಷ್ಟು ಆನಂದ ಪಡ್ತಾ ಇದ್ಲು. ಆ ಕಡೆಯಿಂದ ಒಂದ್ಸಲ ಬರ್ತಾನೆ. ತಾತ ಏನಯ್ಯ, ನನ್ನ ತಂಗಿ ಎಷ್ಟು ಚೆನ್ನಾಗಿ ಕುಂತವಳು ತಾತ. ಅವ್ರ ಕಣೆ ಬಹಳ ಚೆನ್ನಾಗಿ ಕುಂತವಳು. ಇನ್ನೊಂದ್ಸಲ ಬಂದ ತಾತ, ಏನಯ್ಯ ನನ್ನ ತಂಗಿ ಗಂಡ ಹೆಂಗ್ ಕುಂತವ್ ನೋಡು. ಹೌದಯ್ಯ, ಅವನು ಬಹಳ ಚೆನ್ನಾಗಿ ಅವನೇ. ಇನ್ನೊಂದ್ಸಲ ಬಂದ ತಾತ, ವಯಸ್ಸಾದ್ಮೇಲೆ ಕೆಲವರಿಗೆ ಸಿಟ್ಟು ಜಾಸ್ತಿ. ತಾತ ಅಂದಾಳೆ, ನನ್ನ ತಂಗಿ ಗಂಡ ಇಬ್ರು ಹೆಂಗ್ ಕುಂತವ್ ನೋಡು. ಹೌದಯ್ಯ, ಬಹಳ. ಯಾಕೆಂದ್ರೆ ಆ ಒಡ ಹುಟ್ಟಿದ ಮಮತೆ ಇದೆಯಲ್ಲ, ಅದನ್ನು ಅಳೆಯಕ್ಕಾಗಲ್ಲ. ಅದಕ್ಕೆ ಹೇಳ್ತಾರೆ ಕರುಳಿನ ಸಂಬಂಧ. ಆ ಹಸೆ ಮಣೆ ಮೇಲೆ ಆ ವಧುವರ ನೀರುವರು ಕುಳಿತಿದ್ದಾರೆ. ಈ ಸಮಯದಲ್ಲಿ ಒಂದು ಜೋಗುಳ ಹಾಡಬೇಕು. ಜೋಗುಳ ಆಡ್ತೀರಿ, ಅವ್ರು ಆಡ್ತೀರಿ. ಜೋಗುಳ ಆಡಕ್ಕಾಯ್ತದೆ, ಸೋಬಾನಿ ಆಡ್ಬೇಕೀಗ. ಇಲ್ಲಾರು ಹೇಳೋರಿಲ್ಲ, ಯಾರು ಇಲ್ಲ, ಎಲ್ಲ ಬರೀ ಬಾನ ಹೇಳ್ತಾರೆ, ಸೋಬಾನ ಹೇಳಕ್ಕಾಗಲ್ಲ. ಅಪ್ಪಿ ತಪ್ಪಿ ಏನಾರ ಬಂದಾನತ್ಸಿ ಅವ್ರನ್ನ ನಾವು ಎಳಕೊಂಡಿ ಮೈಕಲ್ ಕೊಟ್ಟು ಕೈಗೆ ನಿಲ್ಲಿಸಿದ್ರೆ ಅವ್ರು ಹೇಳೋ ಸೋಬಾನ ಹೆಂಗ್ ಗೊತ್ತಾ? ನೀನು ಶತಕ್ ಜರಿಕೋ. ಕಲ್ಲಾಣೆ ನೀರೇ ಕಾರುಣ್ಯ ಮೂತ್ರಗೆ ಕಲ್ಲಾಣವೇ ಸೀತೆ ಕಲ್ಲಾಣವೇ. ಅವ್ರೇನಂದ್ರೆ ಹೇಳಿ, ಕಾರುಣ್ಯ ಮೂತ್ರಗೆ. ಮೂತ್ರ ಅಂದ್ರೆ ಅದನ್ನ ಹಾಕಿದ್ರೆ ಹೆಣ್ಣುಗಂಡು ಉದ್ದಾರ ಆಯ್ತವ. ಅವ್ರ ನಾಲ್ಕು ದರ್ಬೆಯಾಗಿ ಸುಟ್ಟರು ಮೂರ್ತಿ ಅನ್ನಲ್ಲ. ಕಲ್ಯಾಣ ನೀರೇ ಕಾರುಣ್ಯ ಮೂತ್ರಗೆ. ಹಂಗಾಗದ್ ಬೇಡ, ನಾವೇ ಒಂದು ಆಡ್ಬಿಡೋಣ. ಶೋಭಾನ ಶೋಭಾನ ಶೋಭಾನವೇ ಶೋಭಾನ ಶೋಭಾನ ಶೋಭಾನವೇ ಶೋಭಾನ ಎಂಬುದು ಶಿವನಿಗೆ ಶೋಭಾನ ಎಂಬುದು ಶ್ರೀ ಗೌರಿಗೆ
ಹತ್ಬೇಕೀಗ. ಎದುರಮೇಕೆ ಹೆಜ್ಜೆ ಇಟ್ಟರೆ ಸವೆಯೋಳೆ, ಲಜ್ಜೆಗೆ ನೆಲವ ಕೆರೆಯೋಳೆ. ಹೆಜ್ಜೆ ಇಟ್ಟರೆ ಸವೆಯೋಳೆ, ಲಜ್ಜೆಗೆ ನೆಲವ ಕೆರೆಯೋಳೆ. ನಿನ್ನಯ ಗಂಡನ ಹೆಸರೇಳೆ, ನಿನ್ನಯ ಗಂಡನ ಹೆಸರೇ. ಅಡ್ಡುಗಳ ನಿಂತ್ಕೊಂಡ್ಬಿಡ್ತಾರೆ. ನಾವು ಒಳಗೆ ಬಿಡಲ್ಲ. ನಿನ್ ಗಂಡ ಹೆಸರು ಹೇಳ್ಬೇಕು, ಬಾಯಿ ತುಂಬ ಹೇಳು, ಜೋರಾಗಿ ಹೇಳು, ಗಟ್ಟಿಯಾಗಿ ಹೇಳು. ಕದ್ದು ಹೆಂಡಿರ ನೋಡೋನೆ, ಮುದ್ದು ಮುಖಕ್ಕೆ ನಾಚೋನೆ. ಕದ್ದು ಹೆಂಡಿರ ನೋಡೋನೆ, ಮುದ್ದು ಮುಖಕ್ಕೆ ನಾಚೋನೆ. ನಿನ್ನಯ ಹೆಸರೇಳೋ, ನಿನ್ನಯ ಹೆಂಡತಿ ಹೆಸರೇ. ಶೋಭಾನ 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 ಶೋಭಾ. ಹೇಳೋ ನಿಮ್ಮ ಹೆಂಗಸ್ರ, ಎರಡೆರಡು ಮಕ್ಕಳು 7 ಮಕ್ಕಳಾಗಂಟ ಮಾತಾಡಕ್ಕೆ ಇಲ್ವಂತೆ ಆಗಿನ ಕಾಲದಲ್ಲಿ. ಈಗೆಲ್ಲ ಪೌನೆಲೆ ಮುಗಿದೋಯ್ತದೆ. ಇದು ಸಂಸ್ಕಾರ, ಸಂಸ್ಕೃತಿ, ನಮ್ಮ ಒಂದು ಜೀವನ ಲವಲವಿಕೆಯಾಗಿರಬೇಕು, ಅಂದವಾಗಿರಬೇಕು, ಚಂದವಾಗಿರಬೇಕು. ಅಂದ್ರೆ ಈ ನಮ್ಮ ಸಂಸ್ಕೃತಿ ಸಂಸ್ಕಾರವನ್ನು ನಾವು ಉಳಿಸ್ಕೊಂಡು ಬರಲೇಬೇಕು. ಒಂದು ದೇವರ ಪೂಜೆ, ಆ ಗಂಟೆ ಶಬ್ದ, ಇದೆಲ್ಲ ಯಾಕೆ ಮಾಡ್ತಾರೆ? ನಮ್ಮ ಹಿರಿಯರು ಕಾರಣವಿಲ್ಲದೆ ಯಾವುದನ್ನು ಮಾಡಿಲ್ಲ. ಪ್ರತಿಯೊಂದಕ್ಕೂ ಒಂದೊಂದು ಕಾರಣವಿಟ್ಟಿದ್ದಾರೆ. ಅದನ್ನೇ ನಾವು ಅದನ್ನೆಲ್ಲ ಮರೆತು ನಾವು ತಪ್ಪು ದಾರಿ ಹೋಗ್ತಾ ಇದ್ದೀವಿ ಅಷ್ಟೇ ವಿನಃ ಇಲ್ಲಿ ಯಾವ ವಧುವರರಿರುವರು ಹಸೆಮಣೆ ಮೇಲೆ ಕುಳಿತಿದ್ದಾರೆ. ಬಂದಂತ ಎಲ್ಲ ರಾಜರಿಗೆ ಉಡುಗೊರೆಯನ್ನು ಕೊಡ್ತಾ ಇದ್ದಾರೆ. ಬ್ರಾಹ್ಮಣೋತ್ತಮರಿಗೆ ದಾನ ಧರ್ಮ ಕೊಡ್ತಾ ಇದ್ದಾರೆ. ಈ ಕಡೆ ಊಟ ನಡೀತಾ ಇದೆ. ಏನು ಮದುವೆ ಅಂದ್ರೆ ಏನು ಅಡಿಗೆ ಮಾಡೋರಿ ಆಗ ಹೇಳ್ಬಿಡ ಏನೇನು ಮಾಡಿದ್ರು ಅಂತ. ಅಪ್ಪಳ ಸಂಡಿಗೆ, ಉಪ್ಪಿನ ಕಾಯಿಗಳು, ತುಪ್ಪದಿ ಕಜ್ಜಿಕಾಯಿಗಳು, ಗೋಡಂಬಳ ಬಿಳಿ ಎಳ್ಳಿನ ಪುಳಿ, ಗಸಗಸೆ ತುಂಬಿದ ಸೂಸಲ ಕಡುಬು, ಬೆಲ್ಲ ಬಗೆ ಬಗೆ ಭಕ್ತಗಳಂತೆ ಮರಮರದಲ್ಲೇ ತುಂಬಿಗರಂತೆ ಮಾಡಿಗರು ಅಡಿಗೆ ಅವರು ಮಾಡಿದರು. ನನಗೆ ಮರ್ತೋಗಲ್ಲ, ನಿಮ್ಗೆ ಅರ್ಥವಾಗಲ್ಲ. ಮೇಷ್ಟ್ರಿಂದ ಇದು ಕೆಟ್ಟದ್ದು. ನಾನು ಹಂಗೆ ಹೇಳ್ತೀನಿ ತಾಳಿ, ಯಾರು ಮುಗಿಸ್ಬೇಡಿ. ಅಪ್ಪಳ ಸಂಡಿಗೆ, ಉಪ್ಪಿನ ಕಾಯಿಗಳು, ತುಪ್ಪದಿ ಕಜ್ಜಿಕಾಯಿ, ಗೋಡಂಬಳ ಬೆಳೆ, ಎಳ್ಳಿನ ಪುಡಿ, ಗಸಗಸೆ ಸೂಸಲ ಕಡುಬು, ಇನ್ನು ಬಗೆ ಭಕ್ಷ್ಯಗಳಂತೆ ತಿನ್ನುವುದಕ್ಕೆ ಬಲಹಾರಗಳಂತೆ ಮರಮರದಲ್ಲೇ ತುಂಬಿಗರಂತೆ ಮಾಡಿಗರು ಮಗನಿಗೆ ಮಾಡಿ. ಹೋಗಿ ಸೈಟ್ನಾರು ನೋಡ್ಕೊಳ್ಳಿ, ಒಂದೊಂದು ಲಾಡಿ ಸ್ಟೇಟ್ ಕಾತ್ರ, ಒಂದೊಂದು ಹಪ್ಪಳ ಸ್ಟೇಟ್ ಆಗಲ್ಲ. ಏನು ವಿಜೃಂಭಣೆಯಿಂದ ಊಟ ಮಾಡೋರು ಮಾಡ್ತಾ ಇದ್ದಾರೆ, ಹೋಗೋರು ಹೋಯ್ತಾರೆ, ಕೈ ತೊಳಿತಾ ಇದ್ದಾರೆ, ಇನ್ನು ಬೇಯ್ತಾನೆ ಇದೆ. ಆನಂದವೇ ಆನಂದ. ಮದುವೆಯ ಸಂಭ್ರಮ ಮುಗಿಯಿತೋ, ಅಲ್ಲಿಗೆ ಮದುವೆ ಸಂಭ್ರಮ ಸಮಾಪ್ತಿಯಾಗಿದೆ. ಎಲ್ಲರೂ ತಮ್ಮ ತಮ್ಮ ಯಥಾಸ್ಥಾನವನ್ನು ಸೇರಿಕೊಂಡ್ರು. ಯಾವ ನಲರಾಜ ನಲ್ಲತಂಗ ತಾಮಲಿನ ಪಟ್ಟಣದಲ್ಲಿ ಕೆಲವು ಕಾಲ ಉಳ್ಕೊಂಡ್ರು. ಎಷ್ಟೇ ದಿನ ಇದ್ರು ಕೂಡ ಹೆಣ್ಣು ಎಂದ ಮೇಲೆ ಒಂದಲ್ಲ ಒಂದು ದಿನ ತನ್ನ ಗಂಡನ ಮನೆಯನ್ನು ಸೇರ್ಲೇಬೇಕು ತಾನೆ. ಗಂಡನ ಮನೆಗೆ ಹೋಗುವ ಕಾಲ ಬಂತೋ. ಹೆಣ್ಣು ಮಗಳನ್ನು ಕಳಿಸ್ಕೊಡ್ಬೇಕು. ಮಹಾಮಂತ್ರಿಗಳನ್ನ ಕೇಳ್ತಾ ಇದ್ದಾನೆ ನಲರಾಜ, ತಾತ ಇವತ್ತು ನನ್ನ ತಂಗಿ ಹೋಗ್ತಾ ಇದ್ದಾಳೆ, ಬಳುವಳಿಯಾಗಿ ಏನು ಕೊಟ್ಟು ಕಳಿಸ್ತಾ ಇದೀಯಾ? ನೀನೇನ್ ಚಿಂತೆ ಮಾಡ್ಬೇಡ ಮಹಾರಾಜ, ಈ ಪ್ರಪಂಚದಲ್ಲಿ ಒಬ್ಬ ಹೆಣ್ಣು ಮಗಳಿಗೆ ಎಷ್ಟು ಬಳುವಳಿ ಕೊಡ್ತಾರೋ ಅದರಷ್ಟು ಕೊಟ್ಟು ಕಳಿಸ್ತಾ ಇದ್ದೀನಿ ಕಣಯ್ಯ. ಹಾಗಲ್ಲ ತಾತ, ನಮ್ಮ ಅರಮನೆಯ ಭಂಡಾರದಲ್ಲಿ ಬಂಗಾರ ಎಷ್ಟಿದೆ ಹೇಳಿ? ಯಾಕೆ ಬಂಗಾರ ಕೇಳ್ತೀಯ? 8 ಒಂಟೆಗಳು ಬರುವಷ್ಟು ಬಂಗಾರ ನಮ್ಮ ಅರಮನೆಯ ಭಂಡಾರದಲ್ಲಿ ತುಂಬಿದೆ ಮಹಾರಾಜ. ತಾತ, ನನ್ನ ತಂಗ ಹೋಗುವ ಸಮಯದಲ್ಲಿ ಎಲ್ಲವನ್ನ ಕಳಿಸ್ಕೊಟ್ಬಿಡು. ಯಾಕಯ್ಯ? ಹೆತ್ತ ತಂದೆ ತಾಯಿಗಳಿದ್ದರೆ ನನಗೆ ಇನ್ನೆಷ್ಟು ಕೊಡುತ್ತಿದ್ದರೋ ಎಂಬ ಹಂಬಲ ಅವಳ ಮನಸ್ಸಿನಲ್ಲಿ ಮೂಡಬಾರದು ತಾತ. ಅದಕ್ಕಾಗಿ ಎಲ್ಲವನ್ನು ಕಳಿಸ್ಕೊಟ್ಬಿಡು. ಮಂತ್ರಿ ಹೇಳ್ತಾನೆ, ನಿಜಪ್ಪ, ಪ್ರಪಂಚದಲ್ಲಿರುವ ಎಲ್ಲ ತಂಗಿಯರಿಗೂ ನಿನ್ನಂತ ಅಣ್ಣಂದಿರು ಸಿಕ್ಬಿಟ್ರೆ
ಯಾವ ತಂಗಿಯ ಕಣ್ಣಲ್ಲಿ ತಾನೇ ಕಣ್ಣೀರು ಬರುತ್ತಯ್ಯ? ಯಾರಲ್ಲಿ? ಆ 8 ಒಂಟೆಗಳ ಮೇಲೆ ಬಂಗಾರನ ಒರೆಸಿ ಅರಮನೆ ಮುಂಭಾಗದಲ್ಲಿ ಸಾಲಾಗಿ ನಿಲ್ಲಿಸಿಬಿಡಿ. 8 ಒಂಟೆಗಳ ಮೇಲೆ ಗೂಳೆಗಳಿಂದ ಚೀಲಗಳಿಂದ ತುಂಬಿ ಆ ಒಂಟೆಗಳ ಮೇಲೆ ಹೇರಿ ರಾಜಬೀದಿಯಲ್ಲಿ ಸಾಲಾಗಿ ನಿಲ್ಲಿಸಿದ್ದಾರೆ. ಸಾವಿರಾರು ಜನ ದಾಸಾನು ದಾಸಿಯರನ್ನು ಸೇವೆಗಾಗಿ ಕಳಿಸ್ಕೊಡ್ತಾ ಇದ್ದಾನೆ ಮಹಾರಾಜ. ನನ್ನ ತಂಗಿ ಚೆನ್ನಾಗಿರ್ಬೇಕು, ನನ್ನ ತಂಗಿ ಕಣ್ಣಲ್ಲಿ ಕಣ್ಣೀರು ಬರಬಾರದು, ಅವಳ ಮನಸ್ಸು ಯಾವತ್ತು ನೋಯಬಾರದು ಅಂತ ಮಮತೆಯಿಂದ ಎಲ್ಲ ಪುರಜನರು ಕೂಡ ಆ ಕಡೆ ಈ ಕಡೆ ರಸ್ತೆ ಬದಿಯಲ್ಲಿ ನಿಂತು ಕಣ್ಣೀರು ಹಾಕ್ತಾವ್ರೆ. ಏಕೆ? ಎತ್ತವ್ವ ಇದ್ದರೆ ಎಷ್ಟು ಸಂತೋಷ ಪಡ್ತಾ ಇದ್ದಾರೆ. ತಾಯಿಲ್ಲದ ತಬ್ಬಲಿ ಮಗಳು, ಮಡಲಕ್ಕೆ ಕಟ್ಟುವವರಿಲ್ಲ, ಕಣ್ಣೀರನ್ನು ಒರೆಸುವವರಿಲ್ಲ, ಒಂದು ಬುದ್ಧಿ ಮಾತು ಹೇಳುವವರು ಯಾರು ಇಲ್ವಲ್ಲ ಈ ಮಗಳಿಗೆ. ಪಾಪ ಹೋಗ್ತಾ ಇದ್ದಾಳೆ ಅಂತ ಎಲ್ಲರೂ ಕಣ್ಣೀರು ಹಾಕ್ತಾರೆ. ಒಂದು ಕಡೆ ನಲರಾಜ ನಿಂತಿದ್ದಾನೆ, ಒಂದು ಕಡೆ ಮಂತ್ರಿಗಳು ನಿಂತಿದ್ದಾರೆ, ಒಂದೆಡೆ ಸಾಲಾಗಿ ಒಂಟೆಗಳ ಮೇಲೆ ಬಂಗಾರ ಒರೆಸಿ ನಿಲ್ಲಿಸಿದ್ದಾರೆ. ಯಾವ ನನ್ನ ತಂಗ ಸಕಲ ಅಲಂಕಾರವನ್ನು ಮಾಡಿಕೊಂಡು ಮಹಾಲಕ್ಷ್ಮಿ ಅಂತೇವೆ ಕಂಗೊಳಿಸ್ತಾ ಆ ಅರಮನೆಯನ್ನು ಬಿಟ್ಟು ಈಚೆಗೆ ಬರುತ್ತಾ ಇದ್ದಾಳೆ. ಎದುರಿಗೆ ರಥ ಸಿದ್ಧವಾಗಿದೆ. ವಿಜೇಂದ್ರ ಭೂಪ ರಥದಲ್ಲಿ ಕುಳಿತಿದ್ದಾನೆ. ಇನ್ನೇನು ಹೋಗಿ ರಥವನ್ನು ಹೇರಬೇಕು. ಅಣ್ಣ ಬಾಗುವೆ ನಾನಿನಗೆ ಬೇಗಾದಿ ಕಳುಗಣ್ಣ ಬಾಗುವೆ ಬಾಗುವೆ ನಾನಿನಗೆ ಬೇಗಾದಿ ಕಳುಗಣ್ಣ ದಿನ ದಯದಿನ್ನ ಅಣ್ಣನ ಪಾದಕ್ಕೆ ನಮಸ್ಕಾರ ಮಾಡ್ಕೊತಾ ಇದ್ದಾಳೆ. ನನ್ನನ್ನು ಸಂತೋಷದಿಂದ ಕಳಿಸ್ಕೊಡಣ್ಣ. ಆ ಅಣ್ಣನ ಪಾದದ ಮೇಲೆ ಯಾವಾಗ ಕೈ ಇಟ್ಲೋ ನಿಂತಲ್ಲಿಯೇ ನಲರಾಜನ ಕಣ್ಣೀರು ಆ ತಂಗಿಯ ಮುಂಗೈ ಮೇಲೆ ಬೀಳ್ತಾ ಇದೆ. ಕತ್ತೆತ್ ನೋಡ್ತಿಲ್ಲ. ಯಾಕಣ್ಣ? ಹೆಣ್ಣು ಮಕ್ಕಳು ಹೋಗುವಾಗ ಹೇಳ್ತಾರೆ, ಅದನ್ನು ಬಿಟ್ಟು ನೀನು ಹೇಳ್ತಾ ಇದ್ದಾರೆ ಯಾಕಣ್ಣ? ಸಂತೋಷದಿಂದ ಹೋಗಿ ಬಾ ತಂಗ ಅಂತ ಹೇಳಿ ನನ್ನ ಕಳಿಸ್ಕೊಡೋದನ್ನು ಬಿಟ್ಟು ನೀನು ಯಾಕೋ ಅಣ್ಣ ಹೇಳ್ತಾ ಇದ್ದೀಯಾ? ನಾನು ಯಾವ ಬಾಯಿಲಿ ಹೇಳಮ್ಮ ನಿನ್ನದು ಹೋಗು ಅಂತ? ಒಂದು ವೃಕ್ಷದ ಮೇಲೆ 2 ಪಕ್ಷಿಗಳು ಕುಳಿತು ಬೆಳಗಾಗುವ ತನಕ ಸಂಸಾರವನ್ನು ಮಾಡಿ ತಂಗ ಬೆಳಗ ಆರಿ ಓದಂತಾಯ್ತಲ್ಲೇ ನನ್ನವ್ವ, ಆರಿ ಓದಂತಾಯ್ತಲ್ಲೇ ನಮ್ಮ ಬದುಕು. ನಮ್ಮಿಬ್ಬರ ಬಾಳೆ ಹೆಂಗಾಯ್ತು ಅಂದ್ರೆ, ಒಂದು ವೃಕ್ಷದ ಮೇಲೆ 2 ಪಕ್ಷಿಗಳು ಕುಂತುಕೊಂಡು ಬೆಳಗಾಗುವ ತನಕ ಸಂಸಾರ ಮಾಡಿ ಮರಿಗಳನ್ನು ಪಡ್ಕೊಂಡು ಮರಿಗಳಿಗೆ ಗುಟುಕನ್ನು ಕೊಟ್ಟು ಸಾಕಿ ಸಲಹಿ ಬೆಳಗಾದ ತಕ್ಷಣ ಒಂದೊಂದು ಪಕ್ಷಿ ಒಂದೊಂದು ದಿಕ್ಕಿಗೆ ಹಾರ ಹೋಗ್ತಾವಲ್ಲ, ಅದರಂತ ಆಯ್ತಲ್ಲಮ್ಮ. ಒಂದೇ ತಾಯಿಯ ಗರ್ಭದಲ್ಲಿ ಹುಟ್ಟಿ ಒಂದೇ ತೊಟ್ಟಿಲಲ್ಲಿ ಮಲಗಿ ಒಂದೇ ಪ್ರಾಣ 2 ದೇಹಗಳಂತೆ ನಾವಿಬ್ಬರು ಬೆಳೆದು, ನೀನಿಲ್ಲದೆ ನಾನಿಲ್ಲ, ನಾನಿಲ್ಲದೆ ನೀನಿಲ್ಲ.
ಹೀಗಿರುವಾಗ ನಿನ್ನನ್ನು ಹೋಗು ಅಂತ ನಾನು ಯಾವ ಬೈಲ ಹೇಳಮ್ಮ. ಹೋಗಬಾ, ಹೋಗಿ ಬಾ ತಾಯಿ. ಗಂಡನ ಮನೆಗೆ ಹೋಗವ್ವ, ಗಂಡನ ಸೇವೆಯ ಮಾಡುವ. ಗಂಡನ ಮನೆಗೆ ಹೋಗವ್ವ, ನೀನು ಗಂಡನ ಸೇವೆಯ ಮಾಡುವ. ಗಂಡನ ಮನೆಗೆ ಹೋಗವ್ವ, ನೀನು ಗಂಡನ ಸೇವೆಯ ಮಾಡುವ. ಗಂಡನ ಜೀವನನ್ನು ತಿಳಿಯವ್ವ, ಶಿವನನ್ನು ತಿಳಿಯವ್ವ, ಆ ಶಿವನ ಪೂಜೆಯ ಮಾಡುವ. ಗಂಡನ ಮನೆ ಗಂಡನ ಮನೆಗೆ ಹೋಗವ್ವ, ನೀನು ಗಂಡನ ಸೇವೆಯ ಮಾಡುವ. ಕೊನೆಯ ಕೈಲಾಸವಮ್ಮ ನಿನಗೆ ನಡುಮನೆ ನಂಜನ ಗೂಡಮ್ಮ. ಕೊನೆಯ ಕೈಲಾಸವಮ್ಮ ನಿನಗೆ ನಡುಮನೆ ನಂಜನ ಗೂಡಮ್ಮ. ಪತಿಯ ನಿನಗೆ ದೇವರಮ್ಮ, ನಿನ್ನ ಪತಿಯ ನಿನಗೆ ದೇವರಮ್ಮ. ಆ ದೇವರ ನಂಬಿ ಪದಿಯ ನಿನಗೆ ದೇವರಮ್ಮ, ಆ ದೇವರ ನಂಬಿ ನಡೆಯಮ್ಮ. ಗಂಡನ ಮನೆಗೆ ಹೋಗವ್ವ, ನೀನು ಗಂಡನ ಸೇವೆಯ ಮಾಡುವ. ಹೋಗ್ತಾಯಿ. ಕೋಣೆಯೇ ಕೈಲಾಸ, ನಡುಮನೆಯೇ ನಂಜನಗೂಡು. ಪತಿಯೇ ನಿನಗೆ ದೇವರು, ಅತ್ತೆ ಮಾವಂದಿರ ಎತ್ತ ತಂದೆ ತಾಯಿಗಳು. ನೆರೆಯನ್ನ ಒಂದು ಹೊರೆ ಮಾಡ್ಕೋಬೇಡ ಕಣವ. ನೆರೆಹೊರೆ ಚೆನ್ನಾಗಿಟ್ಟುಕೋ. ಕಷ್ಟ ಸುಖ ದುಃಖ ಎಲ್ಲರಲ್ಲೂ ಬೇಕಾಗತ್ತೆ. ಇದು ಹಿಂದೆ ಹೇಳ್ಕೊಡ್ತಕ್ಕಂಥ ಮಾತು. ಈಗ ತಾಯಿ, ನಿನ್ನ ಗಂಡ ನಿನ್ನ ಕೈನಲ್ಲಿರಲಿ. ಅವನು ಕುಂತ್ಕೊಂಡ್ರು ಕೂತ್ಕೋಬೇಕು, ನಿಂತ್ಕೊಂಡ್ರು ನಿಂತ್ಕೋಬೇಕು. ಯಾವುದೇ ದುಡ್ಡು ಬಂದ್ರು ನಿನ್ನ ಹತ್ರನೇ ಮಾಡಿಕೋ. ಯಾಕೆ ಅವನ ಕೈ ಕೊಟ್ರೆ ಹೋಗಿ ಇಗ್ಬಿಟ್ಟು ಬಂದ್ಬಿಡ್ತಾನೆ. ಇದನ್ನ ಹೇಳ್ಕೊಟ್ರೆ ಮನೆ ಉಳಿತಾವ. ಆದ್ರೆ ಕೋಣೆಯೇ ಕೈಲಾಸ, ನಡುಮನೆಯೇ ನಂಜನಗೂಡು. ನಿನ್ನ ಪತಿಯೇ ದೇವರು, ಅತ್ತೆ ಮಾವಂದಿರೇ ನಿನ್ನ ತಂದೆ ತಾಯಿ. ಹೋಗ್ತಾಯಿ, ಹೋಗಿ ಬಾಳಮ್ಮ. ಆದ್ರೆ ಒಂದು ಮಾತು ಹೇಳಣ್ಣ, ನಮ್ಮನ್ನ ಚಿಕ್ಕಂದಿನಿಂದ ಸಾಕಿ ಸಲಹಿ ತಿಕಾ ತೊಳೆದು ಮುಖ ತೊಳೆದು ನಮ್ಮನ್ನು ಸಾಕಿದ್ದಾನಮ್ಮ. ಯಾರು? ಮಂತ್ರಿ ತಾತ. ಹೋಗು ಮುನ್ನ ಅವರ ಪಾದಕ್ಕೊಂದ್ಸಲ ನಮಸ್ಕಾರ ಮಾಡ್ಕೊಬಿಡಮ್ಮ. ಓಡೋಡು ಬಂದಳಂತೆ. ಮಹಾಮಂತ್ರಿಗಳು ನಿಂತಿದ್ದಾರೆ. ತಾತ, ನನ್ನನ್ನು ಸಂತೋಷದಿಂದ ಹೋಗಿ ಬಾ ಮಗಳೇ ಅಂತ ನಿನ್ನ ಬಾಯಿ ತುಂಬ ಹೇಳ್ಬಿಡು ತಾತ, ನಾನು ಹೋಗ್ತಾ ಇದ್ದೀನಿ. ಮಂತ್ರಿಗಳು ಬಾಚಿ ತಪ್ಪಿಬಿಟ್ರಂತೆ. ಹಣೆಗೆ ಮುತ್ತಿಟ್ಟು, ನಿನ್ನಣ್ಣ ಮಹಾರಾಜ ನೋಡು ಬೇಕಾದಷ್ಟು ಒಡವೆ ವಸ್ತ್ರಗಳನ್ನೆಲ್ಲ ನಿನಗೆ ತುಂಬ ಕಳಿಸ್ತಾ ಇದ್ದಾನೆ. ನಾನು ಬಡವ ತಾಯಿ, ನಾನು ನಿನಗೆ ಏನು ಕೊಡ್ಲಿ? ನಾನು ಹೇಳೋ ಒಂದೆರಡು ಮಾತು ಜ್ಞಾಪಕ ಇಟ್ಕೊಂಡ್ಬಿಡಮ್ಮ, ಅಷ್ಟೇ ಸಾಕು. ತಾತ, ನಿಮ್ಮ ಮಾತನ್ನು ನಾನು ಯಾವತ್ತಾದ್ರೂ ಮೀರಿದ್ದೀನ? ಇಲ್ಲ ಮಗಳೇ. ಹಿರಿಯರ ಮಾತನ್ನು ಮೀರಿ ನಡೆದ ಹೆಣ್ಣು ನೀನಾಗಿದ್ದರೆ ನಿನ್ನನ್ನು ಕಳಿಸಿಕೊಡುವಾಗ ನಮ್ಮ ಕಣ್ಣೊಳಗೆ ಕಮ್ಮನಿ ಬರ್ತಾ ಇರಲಿಲ್ಲಮ್ಮ, ಕಮ್ಮನಿ ಬರ್ತಾ ಇರಲಿಲ್ಲ. ನೀನಂತ ಮಗಳು ಅಂತಲೇ ನಮಗೆ ದುಃಖವಾಗ್ತಾ ಇದೆ. ಹೇಳಿ ತಾತ. ಅತ್ತೆ ಮಾವರಿ ಗಂಜಿ ಸುತ್ತೇಳು ನೆರೆ ಗಂಜಿ ಮತ್ತೆ ಆಳುವ ತೊರೆಗಂಜೆ, ಮತ್ತೆ ಆಳುವ ತೊರೆಗಂಜಿ ಮಗಳೇ
ಇದು ನೋಡೋದಕ್ಕೆ ಜನಪದ ಗೀತೆ. ಮನುಷ್ಯನ ಜೀವನದ ಒಂದು ಅರ್ಥ ಎಷ್ಟಡಗಿದೆ ಅಂದ್ರೆ, ಈ ಕಡಲೆ ಒಂದು ಮಾತು ಬಂತಲ್ಲ, ಮಾತ ತಂದವಳು ಮಗಳಲ್ಲ ಅಂದ್ರೆ ಹೆಣ್ಣು ಎಷ್ಟು ಎಚ್ಚರಿಕೆಯಿಂದ ಹೆಜ್ಜೆ ಇಡಬೇಕು ಅನ್ನೋದನ್ನ ಈ ಜನಪದ ಗೀತೆ ತೋರಿಸ್ತದೆ. ಮಾತ ತಂದವಳು, ಯಾತಕ್ಕೆ ಮಾತು ತಂದವಳು? ತವರಿಗೆ ಒಂದು ಮಾತು ಅಂತ ತಂದುಬಿಟ್ರೆ ನಿನ್ನ ಮಗಳೇ ಅಲ್ಲ. ನಿನ್ನ ನಡೆ ನುಡಿ ಗುಣ ಗಾಂಭೀರ್ಯ ಎಲ್ಲವೂ ಕೂಡ ಅತ್ತೆ ಮಾವಂದ್ರೆ ತಲವಾಗಿ ಮೈದನ್ ಹೆಂಗ್ ನೋಡ್ಕೋಬೇಕು, ನಾದ್ನಿ ಹೆಂಗ್ ನೋಡ್ಕೋಬೇಕು, ಆ ಮುದುಕನ್ ಹೆಂಗ್ ನೋಡ್ಬೇಕು, ಮನೆ ಹೆಂಗ್ ಸೋರಿಸ್ಬೇಕು, ಮಕ್ಕಳನ್ನ ಹೆಂಗ್ ನೋಡ್ಬೇಕು, ಎಲ್ಲವನ್ನು ನೋಡ್ಕೊಳ್ತಾ ಇಡೀ ಜವಾಬ್ದಾರಿ ನೀನು ಓದ್ತಿರ್ತೀಯ. ಎಲ್ಲವನ್ನು ನಿರ್ವಹಿಸ್ಕೊಂಡು ಬಂದ್ರೆ ಯಾರಾದ್ರೂ ನಮ್ಮ ಉಮೇಶ್ ಅಣ್ಣಂತವ್ರು ಈ ಕಡೆ ಕುದೂರ್ ಕಡೆ ಬಂದಾಗ ಈ ಕಡೆ ಮಗಳು ಕೊಟ್ಟಿದ್ರೆ, ಹೋಗಿದೆ ಕಣವ ನಿಮ್ಮ ಮಗಳು ಸಿಕ್ಕಿತ್ತು, ಇಲ್ಲಿಗಿಂತ ಬಹಳ ಚೆನ್ನಾಗಲ್ಲ ಕಣವ, ನೋಡ ಕಣ್ಣೆರಡು ಸಾಲದು, ಬಂಗಾರ ಇದ್ದಂಗೆ, ಊಟ ಮಾಡುವನ್ಲು. ನಾನು ಬೇಡ ಕಣ, ಊಟ ಮಾಡಿದೆ ಅಂತ ಬಂದ್ಬಿಟ್ಟೆ. ಏನು ನುಡಿ, ಏನ್ ನಡೆ, ಏನ್ ಗುಣನವ, ಒಳ್ಳೆ ತಾಯಿ. ಎತ್ತವ್ರಿಗೆ ಹಾಲು ಹಣ್ಣು ಉಂಡಷ್ಟು ಸಂತೋಷ. ಅದನ್ನ ಬಿಟ್ಬಿಟ್ಟು ಮೂರು ದಿನಕ್ಕೂ ಓಡ್ಗಾಲಿ ರಂಗೆ ಓಡೋಡ್ಬೋತಾ ಇದ್ರೆ ಯಾವ ನ್ಯಾಯ ಮಾಡಿ, ಯಾವ ಕೋರ್ಟು, ಯಾವ ಕಚೇರಿ ನಾವು ತೀರ್ಮಾನ ಮಾಡಕೈತದೆ? ಹಾಗೆ ಯಾವ ಮಹಾಮಂತ್ರಿಗಳು ಹೇಳ್ತಾ ಇದ್ದಾರೆ, ಅತ್ತೆ ಮಾವರಿಗಂಜಿ ಸುತ್ತೇಳು ನೆರೆಗಂಜಿ ಮತ್ತೆ ಹಾಳುವ ದೊರೆಗಂಜಿ. ನೀನು ಬಾಳ್ ಮಾಡ, ಹೋಗಿ ಬಾರವ, ಹೋಗಿ ಬಾ ಅಂತ ಹೇಳಿ ಕಳಿಸ್ಕೊಡ್ತಾ ಇದ್ದಾರಂತೆ. ಇನ್ನೇನು ಆಶೀರ್ವಾದವನ್ನು ತೆಗೆದುಕೊಂಡು ನಲರಾಜನನ್ನ ಬಿಟ್ಟು ವಿಜೇಂದ್ರ ಭೂಪ ರಥವನ್ನು ಸಿದ್ಧ ಮಾಡ್ಕೊಂಡಿದ್ದಲ್ಲ, ಅಲ್ಲಿಗೆ ಬರ್ತಾ ಇದ್ದಾಳೆ. ಹೆಣ್ಣು ತವರನ್ನ ಬಿಟ್ಟು ಹೋಗುವಾಗ ಯಾವ ವಿಷಯ ಜ್ಞಾಪಕಕ್ಕೆ ಬರದೇ ಇದ್ರು ಕೂಡ ಎತ್ತ ತಾಯಿಯ ನೆನಪು ಮಾತ್ರ ಖಂಡಿತವಾಗಿ ಜ್ಞಾಪಕ ಬಂದಿರ್ತದಂತೆ. ನನ್ನ ನಡೆದವ್ವ ಏನಾದ್ರೂ ಇದ್ದರೆ, ನಿನ್ನ ಮಗಳು ಹೋಗ್ತಾ ಇದ್ದಾಳೆ ಅಂದ್ರೆ ಯಾವ ತಾಯಿ ತಾನೇ ಸುಮ್ಮನಿರ್ತಿದ್ಲು? ನಿಲ್ತಾ ಇಲ್ಲ ನನ್ನ ತಾಯಿ. ಓಡೋಡಿ ಬಂದು ತಲೆಗೆ ಎಣ್ಣೆಯನ್ನು ಒತ್ತಿ ಮಡಲಕ್ಕಿಯನ್ನು ಕಟ್ಟಿ ಹರಿದಾರಿ ಮರೆಯಾಗುವವರೆಗೂ ಕಣ್ಣು ತುಂಬಿ ನೋಡಿಕೊಂಡು ಕಣ್ಮರೆ ಆಗ್ತಾ ಇದ್ಲು. ಅಣ್ಣ ಏನಮ್ಮ ತೋರಿಸೋ ನನ್ನ ತಂದೆ ತಾಯಿಗಳ, ತೋರಿಸೋ ನನ್ನ ನಡೆದವನ. ಅಣ್ಣ ಅಣ್ಣ, ನಮ್ಮಪ್ಪ ನಮ್ಮಮ್ಮ ಎಲ್ಲಣ್ಣ, ತೋರ್ಸಣ್ಣ. ನಲರಾಜ ಹೇಳ್ದ, ಯಾವ ವಿಷಯವನ್ನ ಹೇಳಬಾರದು ಅಂತ ಮನಸ್ಸಿನಲ್ಲಿ ಬಚ್ಚಿಟ್ಟುಕೊಂಡಿದ್ನೋ ಆ ವಿಷಯವನ್ನೇ ಕೇಳ್ತಾ ಇದೆಯಲ್ಲವಾ. ತಂಗಿಯನ್ನು ತಪ್ಪಿಕೊಂಡು ಹೇಳ್ತಾರಂತೆ, ದುಃಖ ಪಡಬೇಡ ಮಗಳೇ, ನಮಗೆ ತಂದೆ ತಾಯಿ ಯಾರು ಇಲ್ಲ ಕಣವಾ, ನಾವಿಬ್ಬರು ತಪ್ಪಲಿ ಮಕ್ಕಳು. ಅಣ್ಣ, ವೀರಾವೇಶದಿಂದ ಹೋರಾಡುವಾಗ ಮೋಸಗಾರ ತಂದೆಯನ್ನ ಹಿಮ್ಮದಿಂದ ಬಾಣ ಬಿಟ್ಟು ಕೊಂದ್ಬಿಟ್ರಮ್ಮ. ಪತಿ ಇಲ್ಲದ ಮೇಲೆ ಕ್ಷಿತಿಯೊಳಗೆ ಬದುಕಿದ್ದು ಪ್ರಯೋಜನವಿಲ್ಲ ಅಂತ ತಾಯಿ ಸಹಗಮನವಾಗುವುದು. ನಾವ್ಯಾರು ದಿಕ್ಕಿಲ್ಲದ ಪರದೇಶಿ, ದಿಕ್ಕಿಲ್ಲದ ಪರದೇಶಿ. ದುಃಖ ಪಡಬೇಡ. ಈ ಅಣ್ಣ ಒಂದ್ಸಾರಿ ಕರೀತಾನೆ, ಒಂದು ಹಬ್ಬ ಹರಿದಿನಗಳು ಬಂದಾಗ ಮಾತನಾಡ್ತಾನೆ. ಆಗ ನೀನು ಬಂದು ಈ ಹಣ್ಣ ಕೊಡ್ತಕ್ಕಂಥ ಬಾಗಿನವನ್ನು ತೆಗೆದುಕೊಂಡು ಹೋಗಿ ನಿನ್ನ ತವರೂರಿಗೆ ಆಶೀರ್ವಾದ ಮಾಡಬೇಕು ಮಗಳೇ. ಯಾವನಲ್ಲ ತಂಗ ಬಿದ್ದು ಹೊರಳಾಡಿ ಕಂಬನಿಯನ್ನು ಹರಿಸುತ್ತಾ ಹೇಳ್ತಾಳೆ, ಶಿವನೇ, ತಪ್ಪಲಿ ಮಕ್ಕಳನ್ನಾಗಿ ಮಾಡಿ ಕಣ್ಣೀರಿನ ಕೈ ತೊಳೆಯುವಂತ ಈ ಗತಿಗೆ ನಮ್ಮನ್ನು ತಂದು ಬಿಟ್ಟಿಯಲ್ಲೋ ಪರಮಾತ್ಮ ಎಂಬುದಾಗಿ ದುಃಖ ಪಡ್ತಾ ಇದ್ರೆ ನಲರಾಜ ಹೇಳ್ದ, ಅಳಬೇಡಮ್ಮ, ಅಳುವುದರಿಂದ ಯಾವ ಪ್ರಯೋಜನವಿಲ್ಲ. ತಾಯಿಲ್ದ ತವರದೋ ತವರೂರ ಮರಿಬ್ಯಾಡ, ನೀನು ತಾಯಿಲ್ದ ತವರದೋ ತವರೂರ ಮರಿಬ್ಯಾಡ, ಅಣ್ಣಯ್ಯ ಇರುವ ನನಗೋ ತವರಿಗೆ ಮಾರವ್ವ, ಅಣ್ಣಯ್ಯ ಇರುವನೋ ನೀನು ತವರಿಗೆ ಮಾರವ್ವ.
ನನಗೆ ಅಣ್ಣಯ್ಯ ಇರುವನು ತವರಿಗೆ ಬಾರುವ. ಹೇಳಬೇಡವ, ನನಗೊಬ್ಬ ಅಣ್ಣ ಇದ್ದಾನೆ, ನನ್ನ ಕರುಳಿನ ಸಂಬಂಧ ಇದೆ, ನನ್ನ ರಕ್ತದ ಸಂಬಂಧ ಅಲ್ಲಿದೆ ಅನ್ನೋದನ್ನು ನೀನು ಮರಿಬೇಡವ. ನಾನು ಕರೆದಾಗ ನೀನು ಬಂದು ಹೋಗು ಮಗಳೇ ಅಂದರೆ ಅಣ್ಣನ ಹೇಳ್ತಾಳಂತೀಯ ನನ್ನ ತಂಗ. ತುತ್ತು ಹಿಡಿದಾಗೆಲ್ಲ ಎಲ್ಲ ತಾಯಿಯ ನೆನಪೋ ಅಣ್ಣ. ತುತ್ತು ಹಿಡಿದಾಗೆಲ್ಲ ಎಲ್ಲ ತಾಯಿಯ ನೆನಪೋ ಯಾಗೆ ಬರೆಯಲಣ್ಣ ತವರೂರ ಋಣವನ್ನ. ನಾನು ಯಾಗೆ ಮರೆಯಲಣ್ಣ ಈ ತವರೂರ ಋಣವನ್ನ. ತಾಯಿಲ್ಲ ತವರನೋ ತವರೂರ ಮರಿಬ್ಯಾಡ. ಅಣ್ಣಯ್ಯ ಇರುವನೋ ತವರಿಗೆ ಬಾರವ್ವ. ನಿನಗೆ ಅಣ್ಣಯ್ಯ ಇರುವನೆಂದೋ ತವರಿಗೆ ಬಾರವ್ವ. ಎತ್ತವ್ವ ಇಲ್ಲಾದ ತವರೂರು ನನಗ್ಯಾಕೋ ಅಣ್ಣ. ಎತ್ತವ್ವ ಇಲ್ಲಾದ ತವರೂರು ನನಗ್ಯಾಕೋ. ಬಾಯಾರಿದಾಸೋ ಮರಿಕೆರೆಗೆ ಬಂದಂತೆ. ಬಾಯಾರಿದಾಸೋ ಮರಿಕೆರೆಗೆ ಬಂದಂತೆ. ಮರಿಬೇಡ ಕಣವ್ವ, ಈ ನಿನ್ನ ಅಣ್ಣನನ್ನು ಮರಿಬೇಡ. ತವರೂರಿಗೆ ಆಶೀರ್ವಾದ ಮಾಡ್ತಾಯಿ, ಹೋಗಿ ಬಾ, ಸಂತೋಷವಾಗಿ ಹೋಗಿ ಬಾ ಅಂತ ಹೇಳಿ ಯಾವ ವಿಜೇಂದ್ರ ಭೂಪನ ಬಳಿಗೆ ಬಂದಂತ ನಲರಾಜ ಆ ವಿಜೇಂದ್ರ ಭೂಪನ ಕೈಗೆ ತನ್ನ ತಂಗಿಯ ಕೈಯನ್ನು ಎತ್ತಾನೆ. ಭಾವ, ನನ್ನ ತಂಗಿ ಯಾವ ದುಃಖ ದುಮ್ಮಾನ ಕಷ್ಟ ಯಾವುದನ್ನು ತಿಳ್ಕೊಂಡಿಲ್ಲ ಭಾವ. ಹರಗಿಳಿಯಂತೆ ನನ್ನ ಅರಮನೆಯಲ್ಲಿ ಹಾಯಾಗಿ ಬೆಳೆಸ್ದೆ. ಆದರೆ ಆ ಅರಗಿಣಿಯನ್ನು ಇವತ್ತು ನಿನ್ನ ಕೈ ಕೊಡ್ತಾ ಇದ್ದೀನಿ. ಸಂಸಾರ ಅಂದಮೇಲೆ ನೂರಾರು ಮಾತುಗಳು, ನೂರಾರು ವಿಚಾರಗಳು, ಸಂಕಷ್ಟಗಳು ಎಲ್ಲ ಬರ್ತವೆ. ಆದರೆ ಎಂತಹ ಪರಿಸ್ಥಿತಿ ಬಂದರೂ ಕೂಡ ನನ್ನ ತಂಗಿಯನ್ನು ಮಾತ್ರ ತಬ್ಬಲಿಯಿಂದ ಬಯಬೇಡ. ತಂದೆ ತಾಯಿಗಳನ್ನು ತಿನ್ಕೊಂಡವಳು ಅಂತ ಮಾತ್ರ ಬಯಬೇಡ ಬಾವ. ಅದರ ದುಃಖವನ್ನು ತಡ್ಕೊಳ್ಳುವ ಶಕ್ತಿ ಅವಳಿಗಿಲ್ಲ. ಹೋಗಿ ಬನ್ನಿ, ಸಂತೋಷವಾಗಿ ಬಾಳಿ ಅಂದರೆ ಆಶೀರ್ವಾದ ಮಾಡಿದ್ದಾರೆ. ರಥವನ್ನೇರಿದಳು ನನ್ನ ತಂಗ. 8 ಒಂಟೆಗಳ ಮೇಲೆ ಬಂಗಾರ ಸಾಗುತ್ತಾ ಇದೆ. ನಲರಾಜ ತಂಗಿ ಹೋಗೋದನ್ನೇ ನೋಡುತ್ತಾ ಇದ್ದಾನೆ. ಆ ರಸ್ತೆ ಬದಿಗಳಲ್ಲಿ ಜನಗಳೆಲ್ಲ ಕಣ್ಣೀರಾಗ್ತಾ, ನನ್ನ ಈ ನಾಡಿನ ಸೌಂದರ್ಯ, ಈ ನಾಡಿನ ಸಿರಿ, ಈ ನಾಡಿನ ಸಂಪತ್ತೇ ಇವತ್ತು ಹೊರಟೋಯ್ತು. ಆ ಸಿರಿದೇವತೆ ಇವತ್ತು ನಮ್ಮ ನಾಡನ್ನು ಬಿಟ್ಟು ಹೊರಟೋದು. ಎಲ್ಲರ ಕಣ್ಣಲ್ಲೂ ಕಣ್ಣೀರು. ಯಾವ ವಿಜಯೇಂದ್ರ ಭೂಪ ಕೈಯಲ್ಲಿದ್ದ ಬಾರುಗೋಲಿಂದ ಆ ಅಶ್ವನು ಸಾರಿ ಹೇ ಅಲ್ಲ ಸರಸರ ಹೊರಟಿತು ರಥವ ಕಣದಿ ಕಾಣನ ಮಾರ್ಗವ ಸೇರುತ್ತಲೇ. ಹಲವು ನದಿಗಳನ್ನು ಗಮಿಸುತ್ತಲೇ ಬರಿ ಹೊರಗಿರಲಾರದ ಭಾಗ. ಮುನಿಗಳ ದಾನವ ಋಷಿಗಳ ಆಶ್ರಮ, ಮುನಿಗಳ ದಾನವ ಋಷಿಗಳ ಆಶ್ರಮ ಬೆರರುದ ಕಾಲು ಹೊರಟಿರಲು. ನಾರಾಯಣ ಗರಿ ನಾರಾಯಣ ಗರಿ ನಾರಾಯಣ ಗರಿ ನಾರಾಯಣ ಗರಿ ನಾರಾಯಣ ಗರಿ ನಮೋ ನಾರಾಯಣ. ಋಷಿಗಳ ಆಶ್ರಮವನ್ನ, ನದಿಗಳನ್ನ, ವನಾಂತರಗಳನ್ನ, ತಟಾಕಗಳನ್ನ ದಾಟಿ 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 ರಥ ಹೋಗ್ತಾ ಇದೆ. 8 ಒಂಟೆಗಳು ಇಲ್ಲಿ ಸಾಗ್ತಾ ಇವೆ. ಬಂಗಾರ ಹೊತ್ತುಕೊಂಡು ಸಾವಿರಾರು ಜನ ಸೇವಕಿಯರು ಹೋಗ್ತಾ ಇದ್ದಾರೆ. ಶ್ರೀಮದ್ರಮಾರಮಣ ಗೋವಿಂದ. ಶನೇಶ್ವರ ಸ್ವಾಮಿ ಮಾರಕ್ಕೆ ಗೋವಿಂದ. ಭಕ್ತನುದ್ಧಾರ ಮಾಡು ಗೋವಿಂದ. ಜಯ ನಮ ಪಾರ್ವತಿ
ಪದಯೇ ಹರ ಹರ